ಸುಮ್ಮನೆ ಇಲ್ದಿರೋಂಥ 4,500 5,000 ರೂಪಾಯಿ ರೇಟ್ಗಳನ್ನ ಮಾಡ್ಕೊಂಡು ಕುತ್ಕೊಂಡಾಗ ಏನಾಗುತ್ತೆ ಅಂತ ಅಂದ್ರೆ ಮಧ್ಯಮ ವರ್ಗದವ್ರಿಗೆ ಸೈಟ್ ತೊಗೊಳಕ್ ಆಗಲ್ಲ. ಅದೇನಾಗುತ್ತೆ ಅಂತ ಅಂದ್ರೆ ಈಗ ಒಂದು 100 ಸೈಟ್ ಇದ್ದು ಇಲ್ದಿರೋ ಡೆವಲಪ್ಮೆಂಟ್ ಇನ್ನೊಂದು ಮತ್ತೊಂದು ಮಟ್ಟಿದೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಅದೇ ಡೆವಲಪ್ಮೆಂಟು, ಅದೇ ಲೀಗಲೈಸು, ಅದೇ BMRD ಅಪ್ರೂವ್ಡ್ ಏಕಾತ 19 ಸೈಟ್ ಇರೋ ಜಾಗನ 2,899 ರೂಪಾಯಿ ಕೊಡ್ತಾ ಇದೀನಿ ಸರ್. ಅಂದ್ರೆ ನೀವು ಆಲ್ಮೋಸ್ಟ್ 75% ಲೋನ್ 75% ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ 25,000 ಸಂಬಳ ತಗೊಳ್ಳೋರಿದ್ರೆ ಸಾಕು ಸರ್. 5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ಗೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಕಡಿಮೆ ಬಡ್ಡಿ 8.5 ಇಂಟ್ರೆಸ್ಟ್ ಅಲ್ಲಿ ನಾನು ಬಡ್ಡಿಗೆ ಕೊಡಿಸ್ತೀನಿ ಸರ್. ಇನ್ನೇನ್ ಬೇಕು ಸರ್? ನೀವು ನೆಲಮಂಗಲ ಸಿಟಿ ಸೆಂಟ್ರಿಗೆ ಹೋದ್ವಿ ಅಂತ ಅಂದ್ರೆ ನಾವು ಹೆಸರೇಳಕ್ ಆಗದಿರೋ ಅಂತ ಶಾಲಾ ಕಾಲೇಜ್ಗಳು, ಹಾಸ್ಪಿಟ್ಲುಗಳು, ಡಿ-ಮಾರ್ಟು, ವಿಶಾಲ್ ಮಾರ್ಟು, ಮಾರ್ಟ್ಸು, ರೇಷನ್ ಅಂಗಡಿಗಳು ತುಂಬಿಕೊಂಡಿದೆ ಸರ್. ತುಂಬಿಕೊಂಡಿದೆ ಸರ್. ಇಲ್ಲಿ 2 ಜಾಗ ಖಾಲಿ ಬಿಟ್ಬಿಟ್ಟಿದ್ದೀರಲ್ಲ, ಸೊ ಇದೇನು ಜಾಗ ಬಿಟ್ಟಿರೋದು, ಈ ಕಡೆ ಏನ್ ಜಾಗ ಬಿಟ್ಟಿದ್ದೀರಾ ಸರ್? ಇದು CA ಬರ್ತದೆ ಸರ್, ಸಿವಿಕ್ ಕಮ್ಯುನಿಟೀಸ್ ಅಂತ ಬರ್ತದೆ. ಜಸ್ಟ್ 1 ಎಕರೆ ಮಾಡಿದ್ರು ಮಾಡ್ಲೇಬೇಕು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಇವತ್ತೊಂದು ಪ್ರೈಮ್ ಲೊಕ್ಯಾಲಿಟಿಲಿ ಒಂದು ಒಳ್ಳೆ ಅಫೋರ್ಡೆಬಲ್ ಆಗಿರುವಂಥ ಸೈಟನ್ನು ಇವತ್ತು ನಿಮಗೆ ತೊಗೊಬಂದಿದ್ದೀನಿ. ಆಲ್ರೆಡಿ ತಮ್ನೇಲ್ ಮೇಲೆಲ್ಲ ನೋಡಿಬಿಟ್ಟಿದ್ದೀರಾ ರೇಟ್ ಎಷ್ಟು ಅಂತ ಹೇಳ್ಬಿಟ್ಟು. ವೀಕ್ಷಕರೇ, ನನ್ನ ಇಲ್ಲಿ ಚಾಲೆಂಜ್ ಏನಂತಂದರೆ, ನಾನೊಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ನಿಮ್ಗೆ. ಏನಂತಂದರೆ, ಇಲ್ಲಿ ಬಂದು ಇಡೀ ಲೊಕ್ಯಾಲಿಟಿ ಸುತ್ತಾಡಿ 10 ಕಿಲೋಮೀಟರ್ ನೀವು ಸುತ್ತಾಡ್ಕೊಬನ್ನಿ, ಈ ರೇಟು ನಿಮಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಸುತ್ತಮುತ್ತಲು ಇದರ ಡಬಲ್ ಓಡ್ತಾ ಇದೆ. ಹಾಗಾದರೆ ಈ ರೇಟು ಕೊಡೋಕ್ಕೆ ಹೆಂಗೆ ಸಾಧ್ಯ, ಏನು ಕತೆ, ಇವೆಲ್ಲವನ್ನು ತಿಳಿಸ್ಕೊಡೋದಕ್ಕೆ MR ಪ್ರಾಪರ್ಟೀಸ್ ಕಡೆಯಿಂದ ಅಶೋಕ್ ಸುರೇಶ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಭಾಳ ದಿನಗಳ ಮುಂಚೆ ಸಿಕ್ಕಿದ್ರಿ ನನಗೆ, ಒಳ್ಳೆ ಲೇಔಟ್ ತಗೊಬಂದಿದ್ರಿ ಸರ್. ಇಲ್ಲಿ ಬರೋ ಡೌಟ್ ಏನು ಗೊತ್ತಾ ಸರ್, ನಾನೇ ರೀಸೆಂಟ್ ಆಗಿ ಶೂಟ್ ಮಾಡಿದ್ದೀನಿ, ಸುತ್ತಮುತ್ತಲು ಓಡಾಡಿದ್ದೀನಿ, ಒಳ್ಳೊಳ್ಳೆ ಲೇಔಟ್ ತೋರಿಸಿದ್ದೀನಿ. 5,000, 5,500, 6, 4,500 ಈ ರೇಟ್ ಇದೆ. ನೀವು ಮಾರುತಿ ಎನ್ಕ್ಲೇವ್ ಅಲ್ಲಿ 2,899 ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ. ಇದ್ರಲ್ಲೂ ನೀವು ಡಿಸ್ಕೌಂಟ್ ಮಾಡ್ತೀರಾ ಗೊತ್ತು ನನಗೆ, ಇರ್ಲಿ. ಈ ರೇಟ್ಗೆ ಕೊಡ್ತಾ ಇದೀರಾ ಅಂತಂದ್ರೆ ಹೇಗೆ ಸಾಧ್ಯ? ಜೊತೆಯಲ್ಲಿ ಅಪ್ರೂವಲ್ ಎಲ್ಲ ಕರೆಕ್ಟ್ ಆಗಿದೆಯಾ, ಡಾಕ್ಯುಮೆಂಟೇಶನ್ ಸರಿ ಇದೆಯಾ ಹೇಳಿ ಸರ್ ನಮಗೆ. ಸರ್, ಇದು ನಮ್ಮದು ಮಾರುತಿ ಎನ್ಕ್ಲೇವ್ ಅಂತ ಸೊಂಡೆಕೊಪ್ಪ ಮೇನ್ ರೋಡಿಂದ ಜಸ್ಟ್ 500 ಮೀಟರ್ಸ್ ಅಲ್ಲಿ ಇರುವಂತ 1 ಎಕರೆ 1 ಕುಂಟೆ ಜಾಗದಲ್ಲಿ 19 ಸೈಟ್ ಮಾಡಿದೀವಿ. ಕರೆಕ್ಟ್. DC ಕನ್ವರ್ಷನ್ ಮಾಡಿ NPA ಅಪ್ರೂವ್ಡ್, BMRD ಅಪ್ರೂವ್ಡ್ ಮಾಡಿ ಏಕಾತ ಮಾಡಿರುವಂತ ಜಾಗ ಸರ್. ಈಗ ಸುತ್ತಮುತ್ತ ನೀವು ನೋಡ್ತಾ ಇರೋ ಈ ಜಾಗದಿಂದ ಸುತ್ತಮುತ್ತ ನೀವು 5-10 ಕಿಲೋಮೀಟರ್ ಎಲ್ಲೇ ಓಡಾಡ್ಕೊಂಡ್ ಬಂದ್ರು ಇಲ್ಲ, ನಮ್ಮ ಲೇಔಟಿನ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇವತ್ತು ನಡೀತಾ ಇರೋ ರೇಟ್ ಬಂದ್ಬಿಟ್ಟು 4,500 5,000 ರೂಪಾಯಿ. ಹೌದು, ನಾನೇ ನೋಡಿದ್ದೀನಿ. ಹೌದು ಸರ್. ನಿಮ್ಮ ಚಾನಲ್ ಅಲ್ಲಿ ಕೂಡ ನೀವು ವಿಡಿಯೋಗಳನ್ನ ಮಾಡಿದ್ದೀರಿ. ನಮ್ಮ ಲೇಔಟ್ ಇಂದ ರೈಟು ಲೆಫ್ಟ್ ಅಲ್ಲಿ ಇರುವಂತ ಲೇಔಟ್ಗಳು. ಆದರೆ ನಮಗೆ ಜಮೀನು ಅಂತ ಬಂದಾಗ ಲೀಗಲ್ ಆಗಿದ್ದಿದ್ದ ಜಮೀನು ನಮ್ಮವು ಹಳೆ ಪರ್ಚೇಸು, ಇದಕ್ಕಿಂತ 2 ವರ್ಷದ ಮುಂಚೆ ಪರ್ಚೇಸ್ ಮಾಡಿದ ಜಮೀನಾಗಿತ್ತು. ಮತ್ತೆ 1 ಎಕರೆ 1 ಕುಂಟೆ ಇದ್ದಿದ್ದ ಜಾಗದಲ್ಲಿ ಈ ಮಧ್ಯಮ ವರ್ಗದವ್ರಿಗೆ, ಈ ಬಡ ಜನರಿಗೆ 4,500 5,000 ರೂಪಾಯಿ ಕೊಟ್ಟು ಸೈಟ್ ತಗೊಳಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ನನ್ನ ವಿಡಿಯೋ ನೋಡ್ಕೊಂಡು ನಿಮ್ಮನ್ನು ಇಲ್ಲಿ ಬಂದು ನೋಡಿರೋ ಕೇಳಿರ್ಬೋದು. 100% ಸರ್, 100%. ಏನ್ ಸರ್ ಸುತ್ತಮುತ್ತ 4,500 ಇದೆ ಅಂತ ಅಂದಾಗ ನಾನು ಹೇಳ್ತೀನಿ ಸರ್, ಜಾಗ ಯಾವತ್ತೂ ಅಷ್ಟೇನೆ ಜಮೀನ್ ರೇಟ್ ಏನಿದೆಯೋ ಅದ್ರಲ್ಲಿ ಸ್ವಲ್ಪ ಏರುಪೇರು ಆಗಿದೆ, ಇಲ್ಲ ಅಂತಲ್ಲ. ಅದರಲ್ಲಿ ನಾವು ಸುಮ್ಮನೆ ಇಲ್ದಿರೋಂಥ 4,500 5,000 ರೂಪಾಯಿ ರೇಟ್ಗಳನ್ನ ಮಾಡ್ಕೊಂಡು ಕುತ್ಕೊಂಡಾಗ ಏನಾಗುತ್ತೆ ಅಂತ ಅಂದ್ರೆ ಮಧ್ಯಮ ವರ್ಗದವ್ರಿಗೆ ಸೈಟ್ ತೊಗೊಳಕ್ ಆಗಲ್ಲ. ಅದೇನಾಗುತ್ತೆ ಅಂತ ಅಂದ್ರೆ ಈಗ ಒಂದು 100 ಸೈಟ್ ಇದ್ದು ಇಲ್ದಿರೋ ಡೆವಲಪ್ಮೆಂಟ್ ಇನ್ನೊಂದು ಮತ್ತೊಂದು ಮಟ್ಟಿದೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಅದೇ ಡೆವಲಪ್ಮೆಂಟು, ಅದೇ ಲೀಗಲೈಸು, ಅದೇ BMRD ಅಪ್ರೂವ್ಡ್ ಏಕಾತ 19 ಸೈಟ್ ಇರೋ ಜಾಗನ 2,899 ರೂಪಾಯಿ ಕೊಡ್ತಾ ಇದೀನಿ ಸರ್. ಇರೋದು ಕೇವಲ 19 ಸೈಟ್ ಮಾತ್ರ. ಓವರ್ ಆಲ್ ಗೇಟೆಡ್ ಕಮ್ಯುನಿಟಿ ಮಾಡಿದೀವಿ, ಟಾರ್ ರೋಡ್ ಹಾಕಿದೀವಿ, ಎಲೆಕ್ಟ್ರಿಸಿಟಿ ಬಂದಿದೆ, CA, ಪಾರ್ಕು, ಡ್ರೈನು, ಸ್ಯಾನಿಟರಿ ಎಲ್ಲಾನು ಕೂಡ ಎವ್ರಿಥಿಂಗ್. ಯಾವ ಲೇಔಟ್ ಅಲ್ಲಿ 4,500 5,000 ರೂಪಾಯಿ ಇವತ್ತಿನ ದಿನ ಮಾರಾಟ ಮಾಡ್ತಾ ಇದಾರಲ್ಲ
ಅದೇ ಸೇಮ್ ಆಸ್ ಇಟ್ ಈಸ್ ಎಲ್ಲ ಫೆಸಿಲಿಟೀಸ್ ಕೊಟ್ಟು ಕೇವಲ 2,899 ರೂಪಾಯಿಗೆ ಸೈಟ್ನ ಕೊಡ್ತಾ ಇದೀವಿ ಸರ್. ಸೊ ವೀಕ್ಷಕರೇ, BMRD ಅಪ್ರೂವ್ಡ್ ಏಕಾತ ಅಂತೂ ಪ್ರಾಪರ್ ಆಗಿದೆ. ನಿಮ್ಗೆ ಏನಾದರೂ ಡೌಟ್ ಇದ್ರೆ, ಏನು ಗುರು ಈ ರೇಟಿಗೆ ಬರ್ತಾ ಇದೆ, ಏಕಾತ ಕೊಡ್ತಾ ಇದ್ದಾರಲ್ಲ ಅಂತ ಡೌಟ್ ಇದ್ರೆ, ಡಾಕ್ಯುಮೆಂಟೇಶನ್ ಕಂಪ್ಲೀಟಾಗಿ ಸರ್ ಹತ್ರ ಇರುತ್ತೆ, ಕಂಪ್ಲೀಟ್ ಬುಕ್ಲೆಟ್ ಇರುತ್ತೆ, ಬರ್ಬೋದು, ಬುಕಿಂಗ್ ಅಮೌಂಟನ್ನು ಕೊಡ್ಬೋದು, ಡಾಕ್ಯುಮೆಂಟನ್ನು ತೊಗೊಂಡೋಗ್ಬಿಟ್ಟು ಲೀಗಲ್ ಮಾಡಿಕೊಂಡು ಆಮೇಲೆ ಬೇಕಾದರೆ ನೀವು ಪರ್ಚೇಸಸ್ ಮಾಡ್ಬೋದು. ಹಾಗಾದರೆ ದೊಡ್ಡ ಲೇಔಟ್ ಅವರು ಏನೇನು ಅಮ್ಯುನಿಟೀಸ್ ಕೊಡ್ತಾರೆ, ಪಾರ್ಕ್ ಕೊಡ್ತಾರೆ, CA ಕೊಡ್ತಾರೆ ಅಂತ ನೀವು ಕೇಳ್ತಾ ಇದ್ರೆ ಡೆಫಿನೆಟ್ಲಿ ಅವೆಲ್ಲವೂ ಕೂಡ ಇಲ್ಲಿನೂ ಇದೆ. ಫಸ್ಟ್ ನಾಗಿ ಹೇಳ್ಬೇಕಂದ್ರೆ ರೋಡ್ ಎಷ್ಟು ಅಗಲ ಬರುತ್ತೆ ಸರ್? ಸ್ವಲ್ಪ ಆ ಕಡೆ ಹೋಗ್ಬಿಡಿ. BMRD ಅಪ್ರೂವ್ಡ್ ಅಂತ ಬಂದಾಗ 30 ಅಡಿಗಳ ಒಳಗೆ ನಾವು ರೋಡ್ ಮಾಡಂಗಿಲ್ಲ. ಮಿನಿಮಮ್ 9 ಮೀಟರ್ 30 ಅಡಿ ರೋಡ್ ಕಂಪಲ್ಸರಿ ಇರಲೇಬೇಕು ಸರ್. ವಿಶಾಲವಾಗಿರೋ ರೋಡು ಸರ್. ಆ ಕಡೆ ಮನೆ ಕಟ್ಕೊಂಡವರು ಕಾರ್ ಪಾರ್ಕಿಂಗ್ ಮಾಡ್ಕೊಬೋದು ಮನೆ ಮುಂದೆಗಡೆ, ಈ ಕಡೆ ಮನೆ ಕಟ್ಕೊಂಡವರು ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ಮನೆ ಮುಂದೆಗಡೆ, ಮಧ್ಯದಲ್ಲಿ ಆರಾಮಾಗಿ ವೆಹಿಕಲ್ಸ್ಗಳು ಓಡಾಡೋ ಅಂತ ಒಳ್ಳೆ ಸ್ಪೇಷಿಯಸ್ ಆಗಿರುವಂತ 30 ಅಡಿ ರೋಡ್ಗೆ 30 ಅಡಿಗೂ ಟಾರ್ ಹಾಕಿರುವಂತ ಲೇಔಟ್ ಸರ್. ಲೇಔಟ್ ಅಂತ ಹೇಳ್ಬೋದು. ಇರೋದು ಕೇವಲ 19 ಸೈಟು. 19 ಸೈಟ್ಗೆ ಯಾರು ಸುತ್ತಮುತ್ತ ಓಡಾಡಿ 4,500 5,000 ರೂಪಾಯಿ ರೇಟ್ಗಳನ್ನ ಕೇಳ್ಕೊಂಡ್ ಬಂದು ಮನೇಲಿ ಸುಸ್ತಾಗಿ ಕೂತಿದಾರಲ್ಲ, ಆದ ಜನ ಲೇಔಟ್ ಅಲ್ಲಿ ಕೇವಲ 19 ಸೈಟ್ ಇರೋದ್ರಿಂದ ಯಾರು ಬೇಗ ಬಂದು ಖರೀದಿ ಮಾಡ್ತಾರೋ ಅವ್ರಿಗೆ ಬಹಳ ಒಳ್ಳೇದಾಗತ್ತೆ ಸರ್. ಸರಿ, ತುಂಬಾ ಜನರಿಗೆ ಏನಾಗುತ್ತೆ ಅಂತಂದ್ರೆ ಈ ಸೊಂಡೆಕೊಪ್ಪ ರೋಡ್ ಅಂದ್ರೆ ಯಾವುದು ಅಂತ ಗೊತ್ತಿರೋದಿಲ್ಲ. ಓಕೆನಾ? ಸೊ ನಾವಿರುವಂತ ಲೊಕಾಲಿಟಿಗೆ ಕನೆಕ್ಟಿವಿಟಿ ಹೇಳಿ. ಫಾರ್ ಎಕ್ಸಾಂಪಲ್, ನಾವು ಮೆಜೆಸ್ಟಿಕ್ ಇಂದ ಬರೋದಿದ್ರೆ ಎಷ್ಟು ದೂರ ಆಗುತ್ತೆ, ಯಶವಂತಪುರದಿಂದ ಬರ್ಬೇಕಂದ್ರೆ ಎಷ್ಟು ದೂರ ಆಗುತ್ತೆ, ಇವನ್ ತುಮಕೂರು ರೋಡ್ ಇಂದ ಬರ್ಬೇಕು ಅಂದ್ರೆ ಎಷ್ಟು ದೂರ ಆಗುತ್ತೆ, ಇವನ್ ಮಾಗಡಿ ರೋಡ್ ಕಡೆ ಏನಾದ್ರೂ ಕನೆಕ್ಟಿವಿಟಿ ಸಿಗುತ್ತಾ? ಒಂದು ಕಂಪ್ಲೀಟ್ ಕನೆಕ್ಟಿವಿಟಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಇನ್ಫಾರ್ಮೇಶನ್ ಕೊಡಿ ಸರ್. ಸರ್ ನೋಡಿ, ನೀವು ಇವಾಗ ಮೆಜೆಸ್ಟಿಕ್ ಇಂದ ಹೊರಟ್ರಿ ಅಂತ ಅಂದ್ರೆ ಗುರುಗುಂಟೆಪಾಳ್ಯ ಜಾಲಹಳ್ಳಿ ಕ್ರಾಸು, ಅದೇ ಮಾರ್ಗವಾಗಿ NH4 ಅಲ್ಲಿ ನೆಲಮಂಗಲ ಕರೆಕ್ಟ್. ನೆಲಮಂಗಲದಿಂದ ಸೊಂಡೆಕೊಪ್ಪ ಬೈಪಾಸು, ಸೊಂಡೆಕೊಪ್ಪ ಬೈಪಾಸ್ ಇಂದ ನಮ್ಮ ಲೇಔಟ್ ಎಕ್ಸಾಕ್ಟ್ ಆಗಿ 3.5 ಕಿಲೋಮೀಟರ್ ಆಗುತ್ತೆ. ಸೊಂಡೆಕೊಪ್ಪ ಮೇನ್ ರೋಡ್ ಅಂತ ಬರ್ತದೆ. ನೆಲಮಂಗಲ ಟು ತಾವರೆಕೆರೆಗೆ ಹೋಗುವಂತ ಹಾದಿ ಆಗಿರ್ತದೆ, ಡಬಲ್ ರೋಡ್ ಆಗಿರ್ತದೆ ಅದು. ಈಗ ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ, ಅದು ಒಂದು 3 months ಅಲ್ಲಿ ಕಂಪ್ಲೀಟ್ ಆಗುತ್ತೆ. IRR ಅಂತ ಅಂದ್ಬಿಟ್ಟು ಒಂದು ಒಳ್ಳೆ ರಿಂಗ್ ರೋಡ್, ಡಬಲ್ ರೋಡ್ ಮಾಡ್ತಿದ್ದಾರೆ. ಕರೆಕ್ಟ್ ಸರ್. ಇನ್ನು ಕನೆಕ್ಟಿವಿಟಿ ಅಂತ ಬಂದಾಗ ಏರಿಯಾಗೆ ಹೋಗೋದು ಹೇಳಿದ್ವಿ, ಆದ್ರೆ ಹೋಗೋದಕ್ಕೆ ಒಂದು ವಾಹನ ಬೇಕಲ್ವಾ? ಸೊ ಬಸ್ ಕನೆಕ್ಟಿವಿಟಿ, ಟ್ರೈನ್ ಕನೆಕ್ಟಿವಿಟಿ, ಏರ್ಪೋರ್ಟ್ ಕನೆಕ್ಟಿವಿಟಿ, ಪ್ರತಿಯೊಂದು ನಮ್ಗೆ ಕ್ಲಿಯರ್ ಆಗಿ ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಸರ್? ಎವ್ರಿ 1 ಅವರ್ಗೆ ನಮ್ಮ ಮಂಟನ್ ಕುರ್ಚಿ ಈ ಸೊಂಡೆಕೊಪ್ಪ ಮೇನ್ ರೋಡ್ ಅಲ್ಲಿ BMTC ಕನೆಕ್ಟಿವಿಟಿಗಳಿದ್ದಾವೆ. ಇಲ್ಲ ಹತ್ರ 500 ಮೀಟರ್ಸ್ ಅಲ್ಲಿ, ಜಸ್ಟ್ 500 ಮೀಟರ್ಸ್ ಅಲ್ಲಿ BMTC ಸಿಗುತ್ತೆ. ಅಲ್ಲಿಂದ ಸುಗಮವಾಗಿ ವಾಕ್ ಮಾಡ್ಕೊಂಡು ಒಳ್ಳೆ ವಾತಾವರಣದಲ್ಲಿ ಬರ್ಬೋದು ಸರ್. ಓಕೆ. ಸೆಕೆಂಡ್ ಒನ್ ಬಂದು ಸರ್, ನಿಮ್ಗೆ ನೆಲಮಂಗಲದಲ್ಲಿ KSRTC ಬಸ್ ಸ್ಟ್ಯಾಂಡ್, ನೆಲಮಂಗಲದಲ್ಲಿ ನಿಮ್ಗೆ ರೈಲ್ವೆ ಸ್ಟೇಷನ್, ಹೌದಲ್ವಾ ಸರ್? ಹೌದು. ಇಲ್ಲ ಅದೇ ಈ ಪಾಯಿಂಟ್ ಇಂದ ಸರ್ ನೀವು ಎಲ್ಲೇ ಸುಗಮವಾಗಿ ಸಾಕ್ತೀನಿ ಅಂತ ಅಂದ್ರು, ರೈಟ್ ತಗೊಂಡ್ರಿ ಅಂತ ಅಂದ್ರೆ ತಾವರೆಕೆರೆ ಟು ಮಾಗಡಿ ಟು ಕುಣಿಗಲ್ಲು ಈ ಕಡೆ ಭಾಗಕ್ಕೆ ಹೋಗ್ಬೋದು ಸರ್. ಓಕೆ. ಲೆಫ್ಟ್ ತಗೊಂಡು ಹೋಗ್ತೀನಿ ಅಂತ ಅಂದ್ರೆ ನಿಮ್ಗೆ ತುಮಕೂರು, ಚಿತ್ರದುರ್ಗ, ಹಿರಿಯೂರು ಆ ಮಾರ್ಗವಾಗಿ ಹೋಗ್ಬೋದು. ಮತ್ತೆ ಲೆಫ್ಟ್ ತೊಗೊಂಡು ಮತ್ತೆ ಈ ಕಡೆ ಲೆಫ್ಟ್ ತೊಗೊಳ್ತೀವಿ ಅಂತಂದರೆ ಸರ್ ನೋಡಿ, ಕುಣಿಗಲ್ಲು, ಹಾಸನ್ನು, ಚಿಕ್ಕಮಂಗ್ಳೂರು, ಮಂಗಳೂರು, ಧರ್ಮಸ್ಥಳ ಆ ಕಡೆ ಸರ್. ಇದು ಸೆಂಟ್ರ್ ಆಫ್ ದ ಪಾಯಿಂಟ್ ಆಗಿರೋದ್ರಿಂದ ಸರ್ ನಿಮ್ಗಳಿಗೆ ಓಡಾಟಕ್ಕೆ ಯಾವುದೇ ಥರದ ತೊಂದರೆ ಇಲ್ಲ. ನಾವು ಕೊಡ್ತಾ ಇರೋ ಬೆಲೆ ಬಂದ್ಬಿಟ್ಟು ಯಾವುದೇ ಮತ್ತೊಂದು ಆ ಥರದ್ದು ರೇಟಲ್ಲ. ನಾವು ಕೊಡ್ತಾ ಇರೋದು ಬಂದ್ಬಿಟ್ಟು ಜನಗಳಿಗೆ, ಸಾಮಾನ್ಯ ಜನಗಳಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಮಾಡಿರೋ ರೇಟ್ ಆಗಿರ್ತದೆ. 2,899 ರೂಪಾಯಿಗೆ ಅಲ್ಲೂ ಕೂಡ ಸೈಟ್ ಸಿಗಕ್ಕೆ ಚಾನ್ಸೇ ಇಲ್ಲ. ನೋಡಿ 4,500 5,000 ರೂಪಾಯಿಗೆ ನಿಮಗೆ ಏನು ಮಾಡ್ತಾರೆ ಅಂತ ಅಂದರೆ, ಇದೇ ಲೇಔಟಲ್ಲಿ ಇಲ್ದಿರೋದು ಮತ್ತೊಂದು ಈ ಪಾರ್ಕ್ ಡೆವಲಪ್ಮೆಂಟು ಅಂತ ಬಂದಾಗ ಒಂದೆರಡು ಜಾರೋ ಬಂಡಿ, ಮತ್ತೊಂದು ಮಾಡ್ಬಿಡ್ತಾರೆ. ಅದನ್ನ ನೀವು ಮನೆ ಕಟ್ಕೊಂಡು ವಾಸ ಮಾಡೋ ಅಷ್ಟರಲ್ಲಿ ಅದು ಆಲ್ರೆಡಿ ಹಾಳಾಗಿರ್ತದೆ. ಈ ದುಡ್ಡನ್ನ ತೆಗೆದು ನಿಮ್ ತಲೆ ಮೇಲೆ ಹಾಕ್ತಾರೆ. ಮತ್ತೆ ಇಲ್ಲಿ ಆರ್ಚು ಅಂತ ಬಂದಾಗ ನಾವು ಮಾಡಿರೋ ಜಾಗದಲ್ಲಿ ಕಬ್ಬಣದಲ್ಲಿ ಆರ್ಚ್ ಮಾಡಿದೀವಿ, ಅದರಲ್ಲಿ ಸಿಮೆಂಟ್ ಅಲ್ಲಿ ದೊಡ್ಡದಾಗ ಆರ್ಚ್ ಮಾಡ್ತಾರೆ. ನೀವು ಮನೆ ಕಟ್ಕೊಳ್ಳೋ ಅಷ್ಟರಲ್ಲಿ ಆರ್ಚ್ ಆಲ್ರೆಡಿ ಏನಕ್ಕೆ ಬೇಕು ಅವಶ್ಯಕತೆ ಇಲ್ಲ. ಆರ್ಚ್ ದುಡ್ಡನ್ನ ತಗೊಂಡ್ಬಂದ್ಬಿಟ್ಟು ನಿಮ್ ತಲೆ ಮೇಲೆ ಹಾಕ್ತಾರೆ. 4,500 5,000 ರೂಪಾಯಿ ಅಂದಾಜಿಂದಕ್ಕೆ ನೋಡಿ ಹೋಗಿ ಸುಮ್ನೆ ನಾವುಗಳೇ ಬಕ್ರ ಆಗೋದು ಬೇಡ. 2,899 ರೂಪಾಯಿ ದುಡ್ಡು ಉಳಿಸ್ಕೊಂಡು ಮನೇನೆ ಚೆನ್ನಾಗಿ ಕಟ್ಕೊಂಡ್ಬಿಡೋಣ. ಒಳ್ಳೆ ಹೈಟ್ ಆಗಿರೋ ಜಾಗದಲ್ಲಿ ಲೇಔಟ್ ಇದೆ, ಒಳ್ಳೆ ವಾಸ್ತು ಪ್ರಕಾರ ಗೇಟೆಡ್ ಕಮ್ಯುನಿಟಿ ಆಗಿರುವಂತ ಜಾಗ. ಕರೆಕ್ಟ್ ಆಗಿ ಹೇಳಿದ್ರಿ. ಈ ಜಾಗ ನೀವು ಸುತ್ತಮುತ್ತ ಈಗ ಆಲ್ರೆಡಿ 6 ತಿಂಗಳು ವರ್ಷದಿಂದ ನೋಡಿ ಎಷ್ಟು ಜನ ಸುಸ್ತಾಗಿದ್ದೀರೋ, ಡೈರೆಕ್ಟ್ ಒನ್ಸು ನಮ್ಮ ಲೇಔಟ್ ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ 100% ಸೈಟ್ ತಗೊಳ್ತೀರಾ ಈ ಪ್ರೈಸ್ಗೆ. ಅದಾದ ನಂತರ ಏನಪ್ಪ ಅಂತ ಅಂದರೆ, ನಾವು ಡೆವಲಪ್ಮೆಂಟು ಮಾಡಾದ ಮೇಲೆ ಮಾರಾಟಕ್ಕೆ
ಮುಂದೆ ಬಂದಿದೀವಿ. ಓಕೆ ಓಕೆ ನಾವು ಪ್ರೀ ಲಾಂಚಿಂಗ್ ಸೈಟು, ಹಾ 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 ಮತ್ತೆ ಈಗ ಜಮೀನ್ ತಗೊಂಡು ಲೆವೆಲ್ ಮಾಡಿಸ್ಬಿಟ್ಟು ಬಿ ಎ ಮಾಡಿ ಮಾಡ್ತೀವಿ ಬನ್ನಿ ಬುಕ್ಕಿಂಗ್ ಮಾಡ್ಕೊಳ್ಳಿ, ಅವೆಲ್ಲ ಏನೂ ಇಲ್ಲ. ಓವರ್ ಆಲ್ ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಕೆಲಸ ಎಲ್ಲ ಮುಗಿಸಿದೀವಿ. ಇದರಲ್ಲಿ ಈಗ ಆಲ್ರೆಡಿ ಈಗ ಒಂದು ವೀಕಿಂದ ಒಂದು 2-3 ಡೇಸಿಂದ ಸ್ಟಾರ್ಟ್ ಮಾಡಿದ್ದೀವಿ. ಮಿಡಲಲ್ಲಿ ಒಂದು 2 ಸೈಟ್ಸ್ ಮಾತ್ರ ಮಾರಿದ್ದೀವಿ. ಓಕೆ. ಈ ವಿಡಿಯೋ ನೋಡ್ಕೊಂಡು ಬಂದವರಿಗೆ ಇನ್ನು 17 ಸೈಟ್ಸ್ ಅವೈಲೇಬಲ್ ಇದೆ. ಇನ್ನು ನೀವು ಸರ್ ಕರೆಕ್ಟಾಗಿ ಹೇಳಿದ್ರು, ಇಲ್ಲಿ ಯಾವುದೇ ರೀತಿಯ ಪ್ರೀ ಲಾಂಚ್ ಆಗಲಿ ಆ ಥರ ಎಲ್ಲ ಏನು ಇಲ್ಲ ಸರ್. ನಾವು ರೆಡಿ ಟು ಕನ್ಸ್ಟ್ರಕ್ಷನ್, ರೆಡಿ ಟು ರಿಜಿಸ್ಟ್ರೇಷನ್ ಅಂತ ಹೇಳ್ಬೋದು ಸರ್. ಸರ್ ಆಮೇಲೆ ಕೆಲವೊಂದು ಅಮ್ಯುನಿಟೀಸ್ ಬಗ್ಗೆನೂ ತೋರಿಸ್ಬೇಕು. ಸ್ವಲ್ಪ ಈ ಕಡೆ ತೋರಿಸಿ. ಇಲ್ಲಿ ಸರ್ ಇಲ್ಲಿ 2 ಜಾಗ ಖಾಲಿ ಬಿಟ್ಬಿಟ್ಟಿದ್ದೀರಲ್ಲ, ಸೊ ಇದೇನು ಜಾಗ ಬಿಟ್ಟಿರೋದು, ಈ ಕಡೆ ಏನು ಜಾಗ ಬಿಟ್ಟಿದ್ದೀರಾ ಸರ್? ಇದು ಸಿಎಗೆ ಬರ್ತದೆ ಸರ್, ಸಿವಿಕ್ ಕಮ್ಯುನಿಟೀಸ್ ಅಂತ ಜಸ್ಟ್ 1 ಎಕರೆ ಮಾಡಿದ್ರು ಮಾಡ್ಲೇಬೇಕು. ಸಿಎ ಬಿಟ್ಬಿಟ್ಟಿದ್ದೀರಾ? ನಿಮಗೆ ಅಲ್ಲೇ ಕಾಣ್ತಾ ಇದೆ ಸರ್ ಎಲೆಕ್ಟ್ರಿಕಲ್. ನಿಮಗೆ ಟ್ರಾನ್ಸ್ಫಾರ್ಮ್ ಅಲ್ಲೇ ಕಾಣ್ತಾ ಇದೆ. ಅಲ್ಲಿ ಟ್ರಾನ್ಸ್ಫಾರ್ಮರ್ ತೋರಿಸಿ. ಅಲ್ಲಿ ಅಲ್ಲೇ ಓವರ್ ಟ್ಯಾಂಕ್ ಕಾಣ್ತಾ ಇದೆ. 1 ಎಕರ್ಗೆ ಓವರ್ ಟ್ಯಾಂಕ್ ಟ್ಯಾಂಕ್ ಕೂಡ ಮಾಡ್ಕೊಟ್ಟಿದ್ದೀವಿ. ನಿಮ್ಗೆ ಇಲ್ಲಿ ಕಾಣ್ತಾ ಇದೆ, ಇದು ಪಾರ್ಕು. ಇದು ಕಂಪ್ಲೀಟ್ ಪಾರ್ಕ್. ಇದು ಪಬ್ಲಿಕ್ ಪಾರ್ಕು. ಜನಗಳಿಗೆ ನಾಳೆ ದಿನ ನಾವು ಅಸೋಸಿಯೇಷನ್ ಮಾಡ್ಕೊಂಡು ಆರಾಮಾಗಿ ನಮ್ಗೆ ಬೇಕಾದಂಗೆ ಡೆವಲಪ್ಮೆಂಟ್ ಸರ್. ಈ 19 ಸೈಟ್ ಅವರಿಗೆ ಏನ್ ಅನುಕೂಲ ಆಗುತ್ತೆ ಅಂತ ಅಂದ್ರೆ ನೋಡಿ ಸರ್, ಈ ಪಾರ್ಕ್ ಅಲ್ಲಿ ಪೆಂಡಲ್ ಹಾಕೊಂಡು ಯಾವುದೇ ತರದ ಬರ್ತ್ಡೇ ಮಾಡ್ಕೋಬಹುದು, ಸೀಮಂತ ಮಾಡ್ಕೊಬಹುದು, ಪಾರ್ಟಿ ಫಂಕ್ಷನ್ ಎಲ್ಲ ಮಾಡ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಕೊಬಹುದು. ಈ ಕೇವಲ 19 ಸೈಟ್ ಅವರು ಬಂದ್ಬಿಟ್ಟು 19 ಜನ ಇಲ್ಲಿ ಮನೆ ಕಟ್ಕೊಂಡ್ರು ಅಂತ ಅಂದ್ರೆ ಒಂದು ಫ್ಯಾಮಿಲಿ ಆಗಿ ಅವರವ್ರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಳ್ಳೆ ನೆಮ್ಮದಿ ಗೇಟೆಡ್ ಕಮಿಟಿಲಿ ನೆಮ್ಮದಿ ಜೀವನ ಮಾಡ್ಬೋದು ಸರ್. ಒಳ್ಳೆ ಇದು ಮಾತು ಹೇಳಿದ್ರು ನೋಡಿ. ಸಿಟಿಲಿ ಏನಾಗುತ್ತೆ ಅಂದ್ರೆ ರೋಡ್ ಕ್ಲೋಸ್ ಮಾಡ್ಬೇಕಾಗುತ್ತೆ, ಒಂದು ಫಂಕ್ಷನ್ ಮಾಡಕ್ ಕಷ್ಟ ಆಗುತ್ತೆ. ಪಾರ್ಕ್ ಆದ್ರೂ ಯೂಸ್ ಮಾಡ್ಕೊಳ್ಳಿ, ಸಿಎಆರ್ ಆದ್ರೂ ಯೂಸ್ ಮಾಡ್ಕೊಳ್ಳಿ. ಸೊ ಎಂಟೈರ್ ಆಗಿ ದೊಡ್ಡ ಜಾಗ ಸಿಗುತ್ತೆ. ನಾಳೆ ದಿನ ನೀವೇ ಒಂದು ಕಮ್ಯುನಿಟಿ ಮಾಡ್ಕೊಂಡ್ರಿ, ಅಸೋಸಿಯೇಷನ್ ಮಾಡ್ಕೊಂಡ್ರಿ ಅಂತಂದ್ರೆ ಸಿಎ ಏರಿಯಾನ ನಿಮಗಿಷ್ಟ ಬಂದಾಗೆ ಒಂದು ಒಳ್ಳೆ ಉಪಯೋಗವಾಗೋ ತರ ನೀವು ಯೂಸ್ ಮಾಡ್ಕೋಬಹುದು. ಇದ್ರ ಒಳಗಡೆ ಆಟದ ಏನಾದ್ರು ಇದನ್ನ ಹಾಕೋಬಹುದು. ತುಂಬಾ ಒಳ್ಳೆ ಇದನ್ನ ಬೆನಿಫಿಟ್ ಅನ್ನ ನೀವು ತಗೋಬಹುದು ಅಂತ ಹೇಳ್ತೀನಿ. ಅಂಡ್ ಅಷ್ಟೇ ಅಲ್ಲದೆ ಸರ್, ನೀರಿಗೆ ಏನು ವ್ಯವಸ್ಥೆ ಮಾಡ್ತಾ ಇದ್ದೀರಾ ಇಲ್ಲಿ? ಸರ್ ನೀರಿಗೆ ನಮಗೆ ಪಂಚಾಯತಿಯಿಂದಾನು ಕೂಡ ನಮಗೆ ವಾಟರ್ ಕನೆಕ್ಷನ್ ಆಲ್ರೆಡಿ ಆಗೋಗಿದೆ. ಜಲ್ ಜೀವನಿಂದಾನೇ ಬಂದ್ಬಿಟ್ಟಿದೆ. ಮತ್ತೆ ಲೇಔಟ್ ಅಲ್ಲೂ ಕೂಡ ನೋಡಿ ಟ್ಯಾಂಕ್ ಕಾಣ್ತಾ ಇದೆ, ಎಲ್ಲಾ ಸೌಲಭ್ಯ ಕೂಡ ಆಗೋಗಿದೆ. ಇದು ಒಳ್ಳೆ ವಾಟರ್ ಸೋರ್ಸ್ ಇರುವಂತ ಪ್ಲೇಸ್ ಆಗಿದೆ ಸರ್. ಇದು ಸೊಂಡೆಕೊಪ್ಪ ಮೇನ್ ರೋಡ್ ಇಂದ 500 ಮೀಟರ್ಸ್ ಅಲ್ಲಿ ಇದೇನು ಮಂಟನ್ ಕುರ್ಚಿ ಅನ್ನೋ ಗ್ರಾಮ ಇದೆಯಲ್ಲ, ಒಳ್ಳೆ ವಾಟರ್ ಸೋರ್ಸ್ ಇರುವಂತ ಜಾಗ. ಅಂದ್ರೆ ಬೋರ್ ಹಾಕಿದ್ರೆ ಬೇಗ ನೀರು ಬರುತ್ತೆ. 100% ಕಮ್ಮಿ ಅಡಿಗಳಲ್ಲಿ, ಕೇವಲ 300-400 ಅಡಿಗಳಲ್ಲಿ 2 ಇಂಚು 2.5 ಇಂಚು ನೀರು ಬೀಳುವಂತ ಸಾಧ್ಯತೆ ಜಾಸ್ತಿ ಇದೆ ಸರ್. ಯಾಕಂದ್ರೆ ನೀವು ಹಾಕೋ ಅಗತ್ಯ ಇಲ್ಲ, ಆಲ್ರೆಡಿ ನೀರು ಇದೆ ಸರ್. ಟೂ ಆಪ್ಷನ್ಸ್ ಇದೆ. ಈಗ 19 ಜನರಿಗೆ ಇನ್ನೆಷ್ಟು ಬೇಕು ಸರ್? 19 ಜನಕ್ಕೆ ಕೇವಲ ಪಂಚಾಯತಿ ವಾಟರ್ ಸಾಕು ಸರ್ ಸಪ್ಲೈ. ಈಗ ಆಲ್ರೆಡಿ ಕನೆಕ್ಷನ್ ಆಗೋಗಿದೆ. ಕರೆಕ್ಟ್ ಆಗಿ ಮಾಡಿ ಅಪ್ರೂವ್ಡ್ ಅಂತ ಅಂದ್ರೆ ಎಲ್ಲಾನು ಮಾಡಿರ್ಲೇಬೇಕು. ಎಲ್ಲ ಕಂಪ್ಲೀಟ್ ಆಗೋಗಿದೆ ಸರ್, ರೆಡಿ ಇದೆ ಅಂತ ಹೇಳ್ಬೋದು. ಸೂಪರ್ ಮೂವ್ ಸರ್. ಸರ್ ಇವಾಗ ಸೈಟ್ ನ ವಿಚಾರಕ್ಕೆ ಬಂದ್ರೆ ಬನ್ನಿ, ಇಲ್ಲಿ ಸೈಟ್ ಒಳಗೆ ಇಲ್ಲಿ ಎತ್ಕೊಂಡು ಮಾತಾಡೋಣ. ಇಲ್ಲಿ ಟೋಟಲಿ 19 ಸೈಟ್ ಅಲ್ಲಿ ನಮಗೆ ಯಾವ ಸೈಜಸ್ ಸಿಗ್ತಾ ಇದೆ, ಯಾವ ಫೇಸಿಂಗ್ ಕೊಡ್ತಾ ಇದ್ದೀರಾ ಇಲ್ಲಿ? ಸರ್ ನಮ್ಮ ಸೈಟ್, ನಮ್ಮ ಈ 19 ಸೈಟ್ ಅಲ್ಲಿ ಈಸ್ಟು ಒಂದು 10 ಸೈಟ್ ಬರ್ತದೆ. ಓಕೆ. ವೆಸ್ಟ್ ಒಂದು 7 ಸೈಟ್ ಬರ್ತದೆ. ಓಕೆ. ನಾರ್ತ್ 2 ಸೈಟ್ ಬರ್ತದೆ ಸರ್. ಈಸ್ಟು, ವೆಸ್ಟ್, ನಾರ್ತ್ 3 ಆಪ್ಷನ್ ಇದೆ. 3 ಆಪ್ಷನ್ ಇದೆ ಸರ್. ಓಕೆ. ಸೈಜು 19 ಸೈಟ್ ಅಲ್ಲಿ ಸರ್ 20-40, 30-40, 30-50 3 ಆಪ್ಷನ್ ಇರೋದೇ. ಕೇವಲ 19 ಸೈಟ್ ಅಲ್ಲಿ 20-40 ಕೊಡ್ತೀನಿ, 30-40 ಕೊಡ್ತೀನಿ, 30-50 ಕೊಡ್ತೀನಿ. ಓಕೆ. ಚಿಕ್ ಸೈಟ್ ಬೇಕನ್ನೋರ್ಗೆ ಆಪ್ಷನ್ ಇದೆ. ಚಿಕ್ ಸೈಟ್ ಬೇಕನ್ನೋರಿಗೆ ಸರ್ ಯಾವ ತರ ಅಂತ ಅಂದ್ರೆ, ಈಗ ಚಿಕ್ ಸೈಟ್ ಅವ್ರಿಗೂ ಅಷ್ಟೇ ಒಂದು 20 ಲಕ್ಷ ರೂಪಾಯಿ ಕಾಸ್ಟ್ ಅಂತ ಅಂದ್ರೆ 15 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಟ್ಬಿಡ್ತೀನಿ ಸರ್. ಅಂದ್ರೆ ನೀವು ಆಲ್ಮೋಸ್ಟ್ 75% ಲೋನ್ ಆಗುತ್ತೆ. 75% ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ 25,000 ಸಂಬಳ ತಗೊಳ್ಳೋರು ಇದ್ರೆ ಸಾಕು ಸರ್. 5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ಗೆ ನ್ಯಾಷನಲೈಸ್ ಬ್ಯಾಂಕ್ ಕಡಿಮೆ ಬಡ್ಡಿ 8.5 ಇಂಟ್ರೆಸ್ಟ್ ಅಲ್ಲಿ ನಾನು ಬಡ್ಡಿಗೆ ಕೊಡಿಸ್ತೀನಿ ಸರ್. ಇನ್ನೇನ್ ಬೇಕು ಸರ್? ಎಲ್ಲಾನು ಇದೆ ಸರ್. ಸೊ ಮಿಡಲ್ ಕ್ಲಾಸ್ ಜನ ನಮ್ಗೆ ಈ ಖಾತಾ ಸಿಗದೆ ಕಷ್ಟ, ರೆವೆನ್ಯೂ ಸೈಟ್ ಸಿಗದೆ ಕಷ್ಟ ಅಂತ ಹೇಳ್ಬಿಡ್ತಾ ಇರಬೇಕಾದ್ರೆ BMRDA ಏಕಾತ ಸೈಟ್ ಸರ್ ಹೇಳ್ದಂಗೆ ಜಸ್ಟ್ ಒಂದು 5 ಲಕ್ಷ ರೂಪಾಯಿ ತೊಗೊಬನ್ನಿ. 25,000 ನೀವು ಸಂಬಳ ತೊಗೊತಾ ಇದ್ರು ಪರವಾಗಿಲ್ಲ, ಆರಾಮಾಗಿ ಒಂದು 20-40 ಸೈಟನ್ನಂತೂ ಇಲ್ಲಿ ತೊಗೊಳ್ಬೋದು ಅಂತ ಹೇಳ್ತೀನಿ. ಆಪ್ಷನ್ಸ್ಗಳು ತುಂಬ ಇದೆ ಸರ್ ಹೇಳ್ದಂಗೆ. ಈಸ್ಟು, ವೆಸ್ಟ್, ನಾರ್ತ್ 3 ಆಪ್ಷನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತೀನಿ. ಸರ್ ಫೈನಲ್ ಆಗಿ ನಿಮ್ಮ ಆಫೀಸ್ ಎಲ್ಲಿದೆ, ನಾವು ಬುಕ್ ಮಾಡ್ಕೋಬೇಕು ಅಂತಂದ್ರೆ ಎಲ್ಲಿ ಬರ್ಬೋದು, ಮಾತುಕತೆಗೆ ಎಲ್ಲಿ ಸಿಗೋಣ ನಿಮಗೆ? 8ನೇ ಮೈಲಿ ಸಿಗ್ನಲ್ಲು, ರಾಯಲ್ ಎನ್ಫೀಲ್ಡ್ ಶೋರೂಮ್ ಪಕ್ಕದಲ್ಲೇನೆ ಇರೋದು. MR ಪ್ರಾಪರ್ಟೀಸ್ ಅಂತ ಅಂದ್ಬಿಟ್ಟು ನಮ್ಮ ಸಂಸ್ಥೆ. ಈ ವಿಡಿಯೋದಲ್ಲಿ ಕೆಳಗಡೆ ಕಾಣ್ತಾ ಇರೋ ನಂಬರಿಗೆ ಫೋನ್ ಮಾಡಿಕೊಂಡು ನಮ್ಮ ಆಫೀಸಿಗೆ ಬಂದರೆ ನೀವು ವೀಕಲ್ಲಿ ವಾರದ ಪ್ರತಿ ದಿನಾನೂ ಕೂಡ ನಾವು ಕಸ್ಟಮರ್ಗಳಿಗೆ ನಮ್ಮ ಎಂಪ್ಲಾಯೀಸ್ನ ಮಾತಾಡಿ, ಮ್ಯಾನೇಜರ್ನ ಮಾತಾಡಿ, ಇನ್ನೊಬ್ಬರ ಹತ್ರ ಮಾತಾಡಿ ಆ ವಿಚಾರ ಬರಲ್ಲ. ಡೈರೆಕ್ಟಾಗಿ ನಾನೇ ಸಿಗ್ತೀನಿ.
ಡೈರೆಕ್ಟಾಗಿ ನನ್ನ ಹತ್ರನೇ ಮಾತಾಡಿ, ನಾನೇ ನೆಗೋಷಿಯಬಲ್ ಏನಿದೆ ನಿಮ್ಮ ಕಷ್ಟ ಸುಖ ಎಲ್ಲ ಕೇಳಿ ವಿಶ್ವಾಸದಿಂದ ಮಾತಾಡಿ ನಿಮ್ಮ ಹತ್ರ ನಾನು ಒಳ್ಳೆ ರೇಟಿಗೆ ಮಾಡ್ಕೊಡೋದಕ್ಕೆ ನಾನು ಸಿದ್ಧವಾಗಿರ್ತೀನಿ ಸರ್. ಒಳ್ಳೆ ರೇಟ್ ಅಂತಾರಲ್ಲ, ಒಳ್ಳೆ ರೇಟ್ ಮಾಡ್ಕೊಡಿ. ಇವಾಗ ಹಾಂ ಸರ್, ಹಬ್ಬ ಬೇರೆ ಬಂತು, ನವರಾತ್ರಿ ನಡೀತಾ ಇದೆ. ಆಯ್ತು ಸರ್. ಸರ್ ಒಂದು ಸ್ಪೆಷಲ್ ಡಿಸ್ಕೌಂಟ್ಸ್ ಏನಾದ್ರು ನಮ್ಮ ವೀಕ್ಷಕರಿಗೆ ಇದ್ರಲ್ಲೂ ಆಕ್ಚುಲಿ ನಾ ಕೇಳಬಾರ್ದು, ಹಾಂ ಸರ್. 2899 ಕಮ್ಮಿ, ತೀರಾ ಕಮ್ಮಿ ಸರ್ ಈ ರೇಟು. ಸುತ್ತಮುತ್ತ 4,500 ರೂಪಾಯಿ ಈ ರೇಟು ಬಹಳ ಲೋಯೆಸ್ಟ್ ರೇಟ್ ಸರ್, ಇದು ಲೋಯೆಸ್ಟ್ ಪ್ರೈಸ್. ಇದ್ರಲ್ಲೂ ಸ್ವಲ್ಪ ಕಮ್ಮಿ ಬೇಕು ನಮಗೆ ನಿಮ್ಮ ವೀಕ್ಷಕರಿಗೆ ಅಂತ. ಹೌದು, ಆಯ್ತು ಸರ್, ನಿಮ್ಮ ವೀಕ್ಷಕರಿಗೆ ಅಂತ ಅಂದ್ಬಿಟ್ಟು 2,850 ರೂಪಾಯಿ ಮಾಡ್ಕೊಡ್ತೀನಿ ಸರ್. 2,850 ಅಂದ್ರೆ ಇದರಲ್ಲೂ ಕೂಡ ಒಂದು 50 ರೂಪಾಯಿ ಡಿಸ್ಕೌಂಟ್, ಇನ್ನೊಂದು 50 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀರಲ್ವಾ? ಇದು ಪಕ್ಕಾ ತಾನೆ? ಬಟ್ ಇದು ಲಿಮಿಟೆಡ್ ಟೈಮ್ ಆಫರ್, ಸೈಟೇ ಲಿಮಿಟೆಡ್. ಸೊ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಪಾಸ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಸ್ಕ್ರೀನ್ ಶಾಟ್ ತಗೊಳ್ಳಿ, ಕಾಲ್ ಮಾಡಿ, ಒಂದು ಸೈಟ್ ವಿಸಿಟ್ ಹಾಕೊಳ್ಳಿ. ಅಂಡ್ ಇಲ್ಲಿ ನಾವು ಡಾಕ್ಯುಮೆಂಟ್ಸ್ ತಗೊಬೇಕು ಅಂದ್ರೆ ಬುಕಿಂಗ್ ಯಾವ ತರ ಸರ್? ಇಲ್ಲಿ ಸರ್ ಡಾಕ್ಯುಮೆಂಟ್ಸ್ ತಗೋಬೇಕು ಅಂತ ಅಂದ್ರೆ ಆಲ್ರೆಡಿ ಡೆವಲಪ್ಡ್ ಲೋನ್ ಮಾಡಿಸ್ಬೇಕು, ರಿಜಿಸ್ಟರ್ ಮಾಡಿಸ್ಕೋಬೇಕು, ಬಂದು ಸೈಟ್ ನೋಡಬೇಕು ಸರ್. ಓಕೆ, ಆಫೀಸಿಗೆ ಕಾಲ್ ಮಾಡಿಕೊಂಡು ಕ್ಯಾಬ್ ಫೆಸಿಲಿಟೀಸು, ಫ್ರೀ ಕ್ಯಾಬ್ ಫೆಸಿಲಿಟೀಸ್ ಇರ್ತದೆ, ಫ್ರೀ ವಿಸಿಟ್ ಇರ್ತದೆ. ಓಕೆ ಓಕೆ, ಬಂದು ಸೈಟ್ ನೋಡಬೇಕು, ಇಷ್ಟ ಆಯ್ತಾ ಕುತ್ಕೊಂಡು ವ್ಯಾಪಾರ ಮಾತಾಡಬೇಕು, ಓಕೆ, ಫೇಸಿಂಗ್ ಸೈಟ್ ನಂಬರ್ ಫೈನಲ್ ಮಾಡಬೇಕು. ಓಕೆ, 10,000 ಸರ್. ಬೇರೆಯವ್ರ ತರ ನಾವು 1 ಲಕ್ಷ ಕೊಡಿ, 2 ಲಕ್ಷ ಕೊಡಿ, 3 ಲಕ್ಷ ಕೊಡಿ, ನೋ ಡಿಮ್ಯಾಂಡ್ ಸರ್. 10,000 ಕೊಡಿ. ಓಕೆ, ಒಂದು ವಾರ ಟೈಮ್ ತಗೊಳ್ಳಿ. ಲೀಗಲ್ ಬಂತಾ? ಓಕೆ, ಮುಂದುವರಿರಿ. ಮನ್ಸಿಗೆ ಬೇಜಾರಾಗಿ ಲೀಗಲ್ ಏರುಪೇರು ಆಯ್ತಾ? ಯಾವುದೇ ಕಾರಣಕ್ಕೂ ಆಗಲ್ಲ. ಆಯ್ತಾ? ಬೇಡ, ನಿಮ್ಮ ವ್ಯವಹಾರ ಬೇಡ. ಮುಂದಿನ ಲೇಔಟ್ಗೆ ನೆಕ್ಸ್ಟ್ ಯಾವಾಗಾದ್ರೂ ಬನ್ನಿ, ವಿಶ್ವಾಸದಲ್ಲಿ ವ್ಯವಹಾರ ಮಾಡೋಣ ಅಂತ ಹೇಳ್ತೀರಾ. ಶಿಕ್ಷಕರೇ, ಸ್ಕ್ರೀನ್ ಮೇಲೆ MR ಪ್ರಾಪರ್ಟೀಸ್ ಅವರ ನಂಬರ್ ಕೊಟ್ಟಿರ್ತೀನಿ. ಒಂದು ಲೈಫ್ ಟೈಮ್ ಅವಕಾಶ ಅಂತಾನೆ ಇದನ್ನು ಹೇಳ್ಬೋದು. ನಾನು ಮುಂಚೆನೇ ಹೇಳ್ದಂಗೆ ಇಲ್ಲಿ ಬಂದು ವಿಸಿಟ್ ಮಾಡಿ, ಅಕ್ಕ ಪಕ್ಕ ನಂದೇ ವಿಡಿಯೋ ಎಲ್ಲ ನೋಡಿ ವಿಚಾರಿಸಿ ಆಮೇಲೆ ನಿಮಗೆ ಅನ್ಸುತ್ತೆ ಹ್ಞೂ ಗುರು 2,899 ಕಮ್ಮಿ. ಆ್ಯಂಡ್ ಅದರಲ್ಲೂ ಕನ್ನಡ ವೀಕ್ಷಕರಿಗೆ 50 ರೂಪಾಯಿ ಅದರಲ್ಲೂ ಬೇರೆ ಡಿಸ್ಕೌಂಟ್ ಮಾಡಿಕೊಡ್ತಾ ಇದ್ದಾರೆ. ಆ್ಯಂಡ್ 75% ಲೋನ್ ಕೂಡ ಮಾಡಿಸ್ಕೊಡ್ತಾ ಇದ್ದಾರೆ. 50 ರೂಪಾಯಿ ಡಿಸ್ಕೌಂಟು ಈ ದೀಪಾವಳಿ ಒಳಗೆ ಬಂದು ಯಾರ್ಯಾರು ಬುಕ್ಕಿಂಗ್ ಮಾಡ್ಕೊಳ್ತಿರೋ ಅವ್ರಗಳಿಗೆ ಮಾತ್ರ ದೀಪಾವಳಿ ಒಳಗೆ ಮಾತ್ರ. ಯಾರು ಬೇಗ ಬರ್ತಿರೋ ಅವ್ರಗಳಿಗೆ ಒಳ್ಳೆ ಫೇಸಿಂಗ್ ಕೊಡ್ತೀನಿ. ಒಳ್ಳೆ ಕಾರ್ನರ್ ಸೈಟ್ ಅವೈಲೇಬಲ್, 4 ಕಾರ್ನರ್ ಸೈಟ್ಸ್ ಅವೈಲೇಬಲ್ ಇದೆ. ಯಾರ್ಯಾರು ಬೇಗ ಬರ್ತಿರೋ ಅವ್ರವ್ರಿಗೆ ಕಾರ್ನರ್ ಸೈಟ್ ಚಾಯ್ಸ್ ಮಾಡ್ಕೊಳ್ಳಿ. 4 ಇರೋದೇ 4 ಕಾರ್ನರ್ ಸೈಟ್ ಅಲ್ವಾ? ಹಾಟ್ ಕೇಕ್ ಇದ್ದಂಗೆ ವಿಡಿಯೋ ಮುಗಿದ್ರಲ್ಲ ಅದು ಬುಕ್ ಆಗ್ಬಿಡುತ್ತೆ ಅನ್ನೋದು ಗ್ಯಾರಂಟಿ ಶೋರ್ ಇದೆ ನನಗೆ. ಒಂದೇ ದಿನದಲ್ಲಿ ಬುಕ್ ಆಗುತ್ತೆ. ಸೊ ದಯವಿಟ್ಟು ಅದನ್ನ ಅರ್ಜೆಂಟಾಗಿ ಬಂದು ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಸರ್ ಹೇಳ್ದಂಗೆ 19 ಸೈಟ್ ಅವ್ರಿಗೆ CA ಏರಿಯಾ ಪಾರ್ಕ್ ಸಿಕ್ಕಿರೋದು ಇದೆ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು. ಸೊ ಅಂಥದ್ರಲ್ಲಿ ಒಂದು ಗೋಲ್ಡನ್ ಆಪರ್ಚುನಿಟಿ, ಇಲ್ಲಿ ಉಳಿಬೋದು ಆ್ಯಂಡ್ ಮನೆ ಕೊಟ್ಕೊಂಡು ಕೂಡ ವಾಸ ಕೂಡ ಆಗ್ಬೋದು. ಸರ್ ಇಲ್ಲಿ ಯಾರಾದರೂ ವಾಸ ಮಾಡ್ತೀವಿ ಅಂತಂದ್ರೆ ಸುತ್ತಮುತ್ತಲು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಲು, ಜೊತೆಯಲ್ಲಿ ಸಾಮಾನು ತರೋದಕ್ಕೆ ಅಂಗಡಿಗಳು, ಇವೆಲ್ಲ ವ್ಯವಸ್ಥೆ ಇದೆಯಾ ಸರ್ ಇಲ್ಲಿ ಸುತ್ತ? ಸರ್ ಇಲ್ಲಿಂದ ನೋಡಿ, ನಮ್ಮ ಲೇಔಟ್ ಇಂದ ಎಕ್ಸಾಕ್ಟ್ ಆಗಿ ಸೊಂಡೆಕೊಪ್ಪ ಹೈವೇ ಬಂದ್ಬಿಟ್ಟು 500 ಮೀಟರ್ಸ್. ಅಲ್ಲಿಂದ ಒಂದು 2.5 ಇಲ್ಲ 3 ಕಿಲೋಮೀಟರ್, 3 ಕಿಲೋಮೀಟರ್ ಎಕ್ಸಾಕ್ಟ್ ನಾವು ಸಿಟಿ ಸೆಂಟರ್, ನೆಲಮಂಗಲ ಸಿಟಿ ಸೆಂಟರ್ ಹೋಗಿ ತಲುಪ್ತೀವಿ ಸರ್. ಅಲ್ಲಿ ಬಿಡ್ತೀವಿ. ಕರೆಕ್ಟ್ ಆಗಿ. ಹೌದು, ಕರೆಕ್ಟ್ ಸರ್. ಅಲ್ಲಿ ನೆಲಮಂಗಲ ಸಿಟಿ ಸೆಂಟ್ರಿಗೆ ಹೋದ್ವಿ ಅಂತ ಅಂದ್ರೆ ನಾವು ಹೆಸರೇಳಕ್ ಆಗದಿರೋ ಅಂತ ಶಾಲಾ ಕಾಲೇಜ್ಗಳು, ಹಾಸ್ಪಿಟ್ಲುಗಳು, ಡಿ-ಮಾರ್ಟು, ವಿಶಾಲ್ ಮಾರ್ಟು, ಮಾರ್ಟ್ಸು, ರೇಷನ್ ಅಂಗಡಿಗಳು ತುಂಬಿಕೊಂಡಿದೆ ಸರ್. ತುಂಬಿಕೊಂಡಿದೆ. ಆಕ್ಚುಲಿ ಹೇಳ್ಬೇಕಾಗಿಲ್ಲ. ಬೆಂಗಳೂರು ಸಿಟಿಲಿ ಒಂದೇ ರೋಡಲ್ಲಿ ಚಾಲೆಂಜ್ ಮಾಡ್ತೀನಿ ನಾನು. ಒಂದೇ ರೋಡಲ್ಲಿ ಎಲ್ಲಾ ಫೆಸಿಲಿಟೀಸ್ ಸಿಗೋ ಈ ಟೋಟಲ್ ಅಷ್ಟು ತಾಲೂಕಲ್ಲಿ, ನಮ್ಮ ಕರ್ನಾಟಕದಲ್ಲಿ ಇರೋ ತಾಲೂಕಲ್ಲಿ ಒಂದೇ ಫೆಸಿಲಿಟೀಸ್ ಸಿಗೋಂತ, ಒಂದೇ ರೋಡಲ್ಲಿ ಸಿಗೋಂತ ಯಾವ್ದಾದ್ರು ತಾಲೂಕು ಇದ್ರೆ ನಮ್ಮ ನೆಲಮಂಗಲನೇ ಸರ್. ನೀವು ಒಂದೇ ಹೈವೇಲಿ ನೀವು ಯಾವ ರೇಷನ್ ಅಂಗಡಿ ಬೇಕು, ಯಾವ ಬ್ಯಾಂಕ್ ಬೇಕು, ಯಾವ ಕೋಆಪರೇಟಿವ್ ಬೇಕು, ನ್ಯಾಷನಲೈಸ್ ಬ್ಯಾಂಕ್ ಬೇಕು, ಯಾವ ಹಾಸ್ಪಿಟ್ಲ್ ಬೇಕು, ಯಾವ ಪೆಟ್ರೋಲ್ ಬಂಕ್ ಬೇಕು, ಎಲ್ಲಾನು ಕೂಡ ಒಂದೇ ರೋಡಲ್ಲಿ ಸಿಗುವಂತ ತಾಲೂಕು ಯಾವ್ದನ ಇದ್ರೆ ನೆಲಮಂಗಲ ಸರ್. ಅದು ಕರೆಕ್ಟ್. ಅಷ್ಟೇ ಅಲ್ಲದೆ ಕನೆಕ್ಟಿವಿಟಿ, ಹಾಸನಕ್ಕೆ ಹೋಗ್ತೀರಾ ಹಾಸನಕ್ಕೆ ಹೋಗಿ, ತುಮಕೂರ್ಗೆ ಹೋಗ್ತೀರಾ ತುಮಕೂರ್ಗೆ ಹೋಗಿ, ಎಲ್ಲ ಕಡೆ ಕನೆಕ್ಟಿವಿಟಿ. ಅಂಡ್ ಇನ್ನೊಂದು ಮುಂಬರುವ ಮೆಟ್ರೋ ಸ್ಟೇಷನ್ ಸರ್. ಮುಂಬರೋ ಮೆಟ್ರೋ ಸ್ಟೇಷನ್ ಲೆಫ್ಟ್ ತಗೊಂಡು 3 ಕಿಲೋಮೀಟರ್ಗೆ ಹೋಯ್ತೀವಿ ಅಂತ ಅಂದ್ರೆ ನೆಲಮಂಗಲ ಮೆಟ್ರೋ ಸ್ಟೇಷನ್ ಆಲ್ರೆಡಿ ಅನೌನ್ಸ್ ಆಗ್ಬಿಟ್ಟಿದೆ. ಆಲ್ರೆಡಿ ಅರ್ಧ ಕೆಲಸ ಕ್ಲೋಸ್ ಆಗಿದೆ. ಮುಂದಕ್ಕೆ ಸಾಕೊಂಡ್ಬರ್ಬೇಕಷ್ಟೇ ಅಲ್ವಾ? ರೈಟಿಗೆ ತಗೊಂಡ್ವಿ ಅಂತ ಅಂದ್ರೆ ಒಂದು 5 ಕಿಲೋಮೀಟರ್ಗೆ ನಮಗೆ ತಾವರೆಕೆರೆ ಮಾಗಡಿ ರೋಡ್ ಅನೌನ್ಸ್ ಆಗೋಗಿದೆ. ಅಲ್ಲೂ ಅನೌನ್ಸ್ ಆಲ್ರೆಡಿ ಪಿಲ್ಲರ್ಗಳು ಮಾಡ್ಕೊಂಡ್ ಬರ್ತಾ ಇದಾರೆ. ತಾವರೆಕೆರೆ ಗಂಟ ನೀವು ಗೂಗಲ್ ಸರ್ಚ್ ಮಾಡ್ಕೊಳ್ಳಿ, ನಾವೇನ್ ಹೇಳೋದು ಬೇಡ. ಹೌದು, ನಾವ್ ಹೇಳೋ ಬದಲು ಗೂಗಲ್ ಸರ್ಚ್ ಮಾಡ್ಕೊಳ್ಳಿ. ಯಾವ್ದು ಸುಳ್ಳು ಸತ್ಯ ಅಂತ ಅಂದ್ಬಿಟ್ಟು ನೀವು ಗೂಗಲ್ ಸರ್ಚ್ ಮಾಡಿಕೊಂಡು ಮೆಟ್ರೋ ಆಲ್ರೆಡಿ ರೆಡಿ ಇದೆ ಸರ್. 2 ಕಡೆ ಡೆವಲಪ್ಮೆಂಟ್ ಆಗೋದ್ರಿಂದ ನೀವು ಯಾವ ಕಡೆ ಬೇಕಾದ್ರೂ ಸಾಕ್ಬೋದು. ಆಮೇಲೆ ಇನ್ನೊಂದು ಅಪ್ಕಮಿಂಗ್ 2ನೇ ಏರ್ಪೋರ್ಟ್. ಇದು ತುಂಬಾ ಜನ ಹೇಳ್ತವ್ರೆ, ನಾವು ಹಂಗೆ ಬಂದೇ ಬಿಡುತ್ತೆ ಅನ್ನೋದು ಹೇಳಲ್ಲ. ಬಟ್ ಆಲ್ಮೋಸ್ಟ್ ಪ್ರಪೋಸ್ಡ್ ಅಂತ ಹೇಳ್ಬೋದು. ಅದೇನಾದ್ರೂ ಬಂತು ಅಂತಂದ್ರೆ ಇಲ್ಲಿ ಬಂಗಾರದ ಬೆಲೆ ಆಲ್ರೆಡಿ ಏರ್ಪೋರ್ಟ್ ಅನ್ಕೊಂಡೆ 4,500 5,000 ಮಾಡ್ತಾ ಇದ್ದಾರೆ. ನಾವು ಲೆಸ್ ದೆನ್ ಏರ್ಪೋರ್ಟ್ 2,899 ರೂಪಾಯಿ ಏರ್ಪೋರ್ಟ್ ನ ಗಮನದಲ್ಲೇ ಇಟ್ಕೊಂಡಿಲ್ಲ. ಏರ್ಪೋರ್ಟ್ ತೋರಿಸ್ಬಿಟ್ಟು ಫ್ಲೈಟ್ ಅಲ್ಲಿ 6,000 ಹತ್ರ ಹೋಗಿ 4,500 ಸೈಟ್ ತಗೋಬಿಡಿ.
ಏರ್ಪೋರ್ಟ್ ಬಂದ್ಮೇಲೆ ಏರ್ಪೋರ್ಟ್ ಮಾತಾಡೋಣ ಬನ್ನಿ, ಇಲ್ಲ ಆರಾಮಾಗಿ ಸೈಟ್ ತಗೊಳ್ಳಿ. ಎಸ್, ಬಟ್ ನನ್ನ ಕೇಳಿದ್ರೆ ಅವೆಲ್ಲ ಬಂದಮೇಲೆ ಇಲ್ಲಿ ನೀವು ಮುಟ್ಟಕ್ಕೂ ಆಗೋದಿಲ್ಲ ಸೈಟು. ಸೊಂಡೆಕೊಪ್ಪ ಮೇನ್ ರೋಡ್ ಕನೆಕ್ಟಿವಿಟಿ ಅಂತೂ ಸಿಗೋದೇ ಇಲ್ಲ ಅಂತ ಹೇಳ್ತೀನಿ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಬಂದಿರೋ ನಂಬರ್ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಸರ್, ನಮ್ಮ ವೀಕ್ಷಕರೇ ಕ್ವಾಲಿಟಿ ಸೈಟ್ಸ್ಗಳನ್ನು ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ವೀಕ್ಷಕರೇ.